ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ, ಹಾಗೆ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ ಅನ್ನುವಂತಹ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಈ ವಾರ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದರೆ ನನಗಂತೂ ಅಶ್ವಿನಿ ಅವರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಆ್ಯಕ್ಚುಲಾಗಿ ತಾಕತ್ತಿದ್ದರೆ ತಡಿ ಅನ್ನುವಂಥ ಒಂದು ಟಾಸ್ಕಲ್ಲಿ ತುಂಬಾ ಎಫರ್ಟ್ಸನ್ನು ಹಾಕಿ ಆಟನ ಆಡಿದ್ರು. ತುಂಬ ಸ್ಟ್ರಾಟಜೀಸ್ ಯೂಸ್ ಮಾಡಿನೇ ವಿನ್ ಆದರು ಅಂತ ಹೇಳ್ಬೋದು. ಬಟ್ ಅಫ್ಕೋರ್ಸ್ ಸ್ಟ್ರಾಟಜೀಸ್ ಯೂಸ್ ಮಾಡೋದು ತಪ್ಪೇನಲ್ಲ. ಸ್ಟ್ರಾಟಜಿ ಯೂಸ್ ಮಾಡಿ ವಿನ್ ಆಗಿದ್ದಾರೆ. ಆ್ಯಂಡ್ ಅದೊಂದೇ ಟಾಸ್ಕ್ ಅಂತ ಅಲ್ಲ, ಸಾಕಷ್ಟು ಟಾಸ್ಕ್ಗಳಲ್ಲೂ ಕೂಡ ತುಂಬಾ ಎಫರ್ಟ್ಸನ್ನು ಹಾಕ್ತಿದ್ರು ಅಶ್ವಿನಿ ಗೌಡ ಅವರು. ಸೊ ಮನೆಯಲ್ಲಿ ಎಲ್ಲರೂ ಸೇರ್ಕೊಂಡು ಉತ್ತಮನೂ ಕೂಡ ಅಶ್ವಿನಿ ಗೌಡ ಅವ್ರಿಗೆ ಕೊಟ್ಟರು. ಇವಾಗ ಸದ್ಯಕ್ಕೆ ಮನೆಯಲ್ಲಿ 8 ಜನ ಇದ್ದಾರೆ. 8 ಜನದಲ್ಲಿ ಒಬ್ಬರು ಅಶ್ವಿನಿ ಗೌಡ ಆದರೆ ಇನ್ನು 7 ಜನನೂ ಕೂಡ ಅಶ್ವಿನಿ ಗೌಡ ಅವ್ರಿಗೆ ಉತ್ತಮನ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಗಿಲ್ಲಿ, ರಕ್ಷಿತಾ, ಕಾವ್ಯ. ಇವರೆಲ್ಲರಿಗೂ ಸಹ ಅಶ್ವಿನಿ ಗೌಡ ಅವರ ಕಂಡ್ರೆ ಆಗೋದೇ ಇಲ್ಲ ಅನ್ನೋದು ನಮಗೆಲ್ರಿಗೂ ಸಹ ಗೊತ್ತಿದೆ. ಬಟ್ ಆದ್ರೂ ಕೂಡ ಅಶ್ವಿನಿ ಮೇಡಮ್ ಅವರ ಎಫರ್ಟ್ಸನ್ನು ನೋಡಿ ಅವ್ರಿಗೆ ಉತ್ತಮನ ಕೊಟ್ಟಿದ್ದಾರೆ. ಆ್ಯಂಡ್ ಅಶ್ವಿನಿ ಮೇಡಮ್ ಅವರು ಫಸ್ಟ್ ವಾರದಿಂದನೂ ಸಹ ವೆಯ್ಟ್ ಮಾಡ್ಕೊಂಡಿದ್ರು ಉತ್ತಮ ತಗೋಬೇಕು ಅನ್ನೋದಕ್ಕಾಗಲಿ ಅಥವಾ ಕಿಚ್ಚನ ಚಪ್ಪಾಳೆ ತಗೋಬೇಕು ಅನ್ನೋದಕ್ಕಾಗಲಿ. ಫಸ್ಟ್ ವಾರದಿಂದನೂ ಎಷ್ಟೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅನ್ನೋದು ನಾವು ನೋಡ್ಕೊಂಡೇ ಬರ್ತಿದ್ದೀವಿ. ಆ್ಯಂಡ್ ವೆಯ್ಟ್ ಮಾಡ್ತಿದ್ರು, ಬಟ್ ಅದಕ್ಕೆ ತಕ್ಕ ಹಾಗೆ ಆಟನ ಆಡ್ತಿರ್ಲಿಲ್ಲ. ಎಲ್ಲೋ 2.0 ಅಂತ ಹೇಳಿ 2.0 ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ತೊಗೊಂಬಂದರು. ಅವಾಗಲಾದರೂ ಕಿಚ್ಚನ ಚಪ್ಪಾಳೆ ಸಿಗುತ್ತೇನೋ ಅಂತ ಅಂದ್ಕೊಂಡಿದ್ರು. ಬಟ್ ಅವಾಗಲೂ ಸಹ ಅದು ಸಿಗಲಿಲ್ಲ. ಯಾಕೆ ಅಂದರೆ ಅವ್ರು 2.0 ಅಂತ ಏನು ತೊಗೊಂಬಂದಿದ್ರು ಅದು ವರ್ಕೇ ಆಗಲಿಲ್ಲ. ಅವರ ಕ್ಯಾರೆಕ್ಟರ್ಗೆ ಅದು ಸೂಟೇ ಆಗ್ತಿರ್ಲಿಲ್ಲ. ಸೊ ಅವಾಗೂ ಸಹ ಕಿಚ್ಚನ ಚಪ್ಪಾಳೆ ಮಿಸ್ ಆಗಿತ್ತು. ಬಟ್ ಎಲ್ಲೋ ಒಂದು ವಾರ ಮಾತ್ರ ಅವ್ರಿಗೆ ಉತ್ತಮ ಅನ್ನೋದು ಸಿಕ್ಕಿತ್ತು. ಬಟ್ ಎಲ್ಲರೂ ಸೇರಿ ಕೊಟ್ಟಿದ್ದಂತಹ ಉತ್ತಮ ಅಲ್ಲ, ಎಲ್ಲೋ ಮೆಜಾರಿಟಿ ಅವರ ಗ್ರೂಪಿಸಮಿಂದ ಬಂದಂತಹ ಒಂದು ಓಟ್ಸ್ಗಳಿಂದ ಸೊ ಅವ್ರಿಗೆ ಉತ್ತಮ ಅನ್ನೋದು ಸಿಕ್ಕಿತ್ತು. ಬಟ್ ಇವತ್ತು ಇಡೀ ಮನೆ ಸೇರಿಕೊಂಡು ಅಶ್ವಿನಿ ಗೌಡ ಅವ್ರಿಗೆ ಉತ್ತಮನ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಆ್ಯಂಡ್ ನನ್ನ ಪ್ರಕಾರ ಕೂಡ ತುಂಬ ಚೆನ್ನಾಗಿ ಆಟನ ಆಡಿದ್ರು ಅಶ್ವಿನಿ ಗೌಡ ಅವರು ಈ ವಾರ. ಸೊ ಅದಕ್ಕಾಗಿ ಈ ವಾರ ಕಿಚ್ಚನ ಚಪ್ಪಾಳೆ ಕೂಡ ಅಶ್ವಿನಿ ಗೌಡ ಅವ್ರಿಗೆ ಸಿಗುವಂತಹ ಎಲ್ಲ ಚಾನ್ಸಸ್ ಇದೆ. ಆ್ಯಂಡ್ ಅವ್ರು ಇಷ್ಟು ವಾರ ವೆಯ್ಟ್ ಮಾಡ್ಕೊಂಬರ್ತಿದ್ರಲ್ಲ ಕಿಚ್ಚನ ಚಪ್ಪಾಳೆಗಾಗಿರ್ಬೋದು ಆ್ಯಂಡ್ ಕ್ಯಾಪ್ಟನ್ ಆಗೋದಕ್ಕಾಗಿರ್ಬೋದು. ಕ್ಯಾಪ್ಟನ್ ಆಗಿಲ್ಲ ಅಂತ ಹೇಳಿನೂ ಎಷ್ಟು ಬೇಜಾರು ಮಾಡಿಕೊಂಡ್ರು ಅನ್ನೋದು ನೋಡಿದ್ದೀವಿ. ಆ್ಯಂಡ್ ಆ ರೀತಿ ಕ್ಯಾಪ್ಟನ್ ಆಗುವಂತಹ ಅವಶ್ಯಕತೆ ಇರಲಿಲ್ಲ ಅಂದ್ರೂ ಕೂಡ ಅದಕ್ಕೆ ಫೈಟ್ ಮಾಡಿದ್ರು ಧನುಷ್ ಅವ್ರ ಜೊತೆ ಹೋಗ್ಬಿಟ್ಟು. ಅವ್ರ ಟಾಸ್ಕೇ ವಿನ್ ಆಗಿರಲಿಲ್ಲ. ಟಾಸ್ಕ್ ವಿನ್ ಆಗದಿರೋ ಹೋಗಿ ಧನುಷ್ ಅವ್ರು ಏನೋ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿ ವಿನ್ ಆಗಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಧನುಷ್ ಅವ್ರಿಗೆ ಒಂಥರ ಬೇರೆ ರೀತಿ ಎಮೋಷ್ನಲ್ ಆಗಿ ಟ್ಯಾಕಲ್ ಮಾಡೋದಕ್ಕೇ ಶುರು ಮಾಡಿದರು. ಈ ರೀತಿ ಕ್ಯಾಪ್ಟನ್ ಆಗಬೇಕಾಗಿತ್ತ, ನಿನ್ನ ಮನುಷ್ಯತ್ವನ ನಿನ್ನ ಮನಸ್ಸಾಕ್ಷಿನ ಕೇಳ್ಕೊ, ಈ ರೀತಿ ಕ್ಯಾಪ್ಟನ್ ಆಗಿರೋದು ಸರಿನಾ ಅಂತ ಹೇಳಿ ನಿನ್ನ ಮನಸ್ಸಾಕ್ಷಿನ ಒಂದ್ಸತಿ ಕೇಳ್ಕೋದನು ಅಂತೆಲ್ಲ ಹೇಳಿ ಈ ರೀತಿ ಎಮೋಷ್ನಲ್ ಆಗಿ ಅವ್ರನ್ನ ಟ್ಯಾಕಲ್ ಮಾಡೋದಕ್ಕೆ ಕುಗ್ಸೋದಕ್ಕೆ ಟ್ರೈ ಮಾಡಿದರು. ಎಮೋಷ್ನಲ್ ಆಗಿ ಮಾತಾಡಿ ಅವರೇ ಕ್ಯಾಪ್ಟನ್ಶಿಪ್ಪಿಂದ ಹೊರಗಡೆ ಬಂದು ಆ ಕ್ಯಾಪ್ಟನ್ಶಿಪ್ ನನಗೆ ಸಿಗಬೇಕು ಅನ್ನೋ ರೀತಿ ಮಾತಾಡಿದರು. ಆ್ಯಂಡ್ ಮನೆಯವ್ರು ಎಲ್ಲರ ಹತ್ರನೂ ಸಹ ಕಣ್ಣೀರು ಹಾಕ್ಕೊಂಡು ನಾನು ಒಂದು ಸತಿ ಕ್ಯಾಪ್ಟನ್ ಆಗಬೇಕು ಅಂತ ಕಾಯ್ತಾ ಇದ್ದೀನಿ ಅಂತ ಆ ರೀತಿ ತೋರಿಸ್ಕೊಳ್ಳೋ ರೀತಿ ತುಂಬಾ ಎಮೋಷ್ನಲಾಗಿ ಡ್ರಾಮಾಸ್ನೆಲ್ಲ ಕ್ರಿಯೇಟ್ ಮಾಡಿದರು. ಬಟ್ ಕಡೆಗೂ ಧನುಷ್ ಅವರೇ ಕ್ಯಾಪ್ಟನ್ ಆಗಿದ್ದರು. ಅಕಸ್ಮಾತ್ ಏನಾದರೂ ಧನುಷ್ ಅವ್ರ ಕ್ಯಾಪ್ಟನ್ಶಿಪ್ನ ಬಿಟ್ಟು ಅಶ್ವಿನಿ ಗೌಡ ಅವ್ರಿಗೆ ಕೊಟ್ಟಿದ್ದಿದ್ರೆ ನಿಜವಾಗ್ಲೂ ಅದು ಫೇರ್ ಡಿಸಿಷನ್ ಅಂತ ಅನಿಸ್ತಿರ್ಲಿಲ್ಲ. ಯಾಕಂದರೆ ಅಶ್ವಿನಿ ಅವರು ಆ ಟಾಸ್ಕನ್ನೇ ಕಂಪ್ಲೀಟ್ ಮಾಡಿರಲಿಲ್ಲ. ಆ್ಯಂಡ್ ಕಂಪ್ಲೀಟ್ ಮಾಡ್ತಾರೆ ಅನ್ನುವಂತಹ ಒಂದು ಭರವಸೆನೂ ಕೂಡ ನನಗಿರಲಿಲ್ಲ. ಯಾಕಂದರೆ ನಾನು ವೀಕ್ ಪಜಲ್ ಗೇಮ್ಸಲ್ಲಿ ನಾನು ತುಂಬಾ ವೀಕ್ ಇದ್ದೀನಿ ಅಂತ ಹೇಳಿ ಅಶ್ವಿನಿ ಗೌಡ ಅವರೇ ತುಂಬ ಸತಿ ಹೇಳ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅಶ್ವಿನಿ ಗೌಡ ಅವರು ಆ ಒಂದು ಟಾಸ್ಕಲ್ಲಿ ವಿನ್ ಆಗ್ತಾರೆ ಅನ್ನುವಂತಹ ಭರವಸೆ ಕೂಡ ನನಗಿರಲಿಲ್ಲ. ಬಟ್ ಆದರೂ ಕೂಡ ಅವ್ರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಡ್ರಾಮಾಸ್ಗಳನ್ನ ಕ್ರಿಯೇಟ್ ಮಾಡಿದರು. ಕೊನೆಗೂ ಆಗೋಕ್ಕಾಗಲಿಲ್ಲ. ಬಟ್ ಕಿಚ್ಚನ ಚಪ್ಪಾಳೆ ಮತ್ತು ಕ್ಯಾಪ್ಟನ್ಶಿಪ್ಗೆ ತುಂಬಾ ವೆಯ್ಟ್ ಮಾಡಿರುವಂತಹ ವ್ಯಕ್ತಿ ಅಂದರೆ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಸೊ ಆ ಕಿಚ್ಚನ ಚಪ್ಪಾಳೆ ಇವತ್ತು ಸಿಗುವಂತಹ ಎಲ್ಲ ಚಾನ್ಸಸ್ ಅಶ್ವಿನಿ ಗೌಡ ಅವ್ರಿಗೆ ಇದೆ. ಅಷ್ಟು ಚೆನ್ನಾಗಿ ಆಟನ ಆಡಿದ್ದಾರೆ. ಸೊ ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಅವ್ರು ಚೆನ್ನಾಗಿ ಆಟ ಆಡಿದ್ರೆ ಇಲ್ವಾ, ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕಾ ಬೇಡವಾ ಈ ವಾರ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇವತ್ತೇನಾದ್ರು ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ 2 ಕೊಂಬರೋದಂತೂ ಗ್ಯಾರಂಟಿ. ಅವ್ರನ್ನಂತೂ ಹಿಡಿಯೋದಕ್ಕೆ ಆಗಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ವೀಕ್ ಏನಿದೆ ಅವ್ರನ್ನ ಹಿಡಿಯೋದಕ್ಕೆ ಆಗಲ್ಲ. ಯಾಕಂದರೆ ಇಷ್ಟು ದಿವಸ ಗಿಲ್ಲಿ ಜೊತೆ ಅವ್ರಿಗೆ ಒಂದು ಜಗಳ ಅನ್ನೋದು ಆಗ್ತಿದ್ದಿದೆ ಈ ವಿಚಾರಕ್ಕೆ. ಗಿಲ್ಲಿನ ಹೋಗ್ಬಿಟ್ಟು ನೀನೇನು ದಬ್ಬಾಕಿದ್ಯಾ ನಾನು ನೋಡಿದ್ದೀನಿ ಅಂತ ಅಶ್ವಿನಿ ಗೌಡ ಅವ್ರು ಹೇಳಿದಾಗ ಗಿಲ್ಲಿ ಪ್ರತಿ ಬಾರಿನೂ ಕೂಡ ಆ ಫೋಟೋನೇ ತೋರಿಸ್ತಿದ್ದು, ಅಲ್ಲಿ ನೋಡಿ ವಾಲ್ ಆಫ್ ದ ಫ್ರೇಮ್ ನೋಡಿ ಅದನ್ನೇ ನಾನು ದಬ್ಬಾಕಿರೋದು ಅಂತ ಹೇಳಿ ಪ್ರತಿಯೊಂದು ಸಲನೂ ಕೂಡ ಅದನ್ನು ತೋರಿಸ್ಬಿಟ್ಟು ನೀನೇನು ದಬ್ಬಾಕಿದ್ಯಾ ಹೇಳು ಅಂತ ಹೇಳ್ತಿದ್ರು. ಆ್ಯಂಡ್ ಮನೆಯಲ್ಲಿರುವಂಥ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಅಶ್ವಿನಿ ಗೌಡ ಅವರಿಗೆ ಒಂದು ಸತಿ ಕ್ಯಾಪ್ಟನ್ ಆಗೋಕ್ಕಾಗಿಲ್ಲ ಅಂತ ಅವ್ರನ್ನ ಹೀಯಾಳಿಸ್ತಾನೆ ಇದ್ರು. ಅವರೆಲ್ಲ ಎಷ್ಟೇ ಹೀಯಾಳಿಸಿದ್ರು ಸಹ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಟಾಸ್ಕ್ ಅಂತ ಬಂದಾಗ ಕಾವ್ಯ ಅವ್ರಿಗಾಗಿರ್ಬೋದು, ಸ್ಪಂದನ ಅವ್ರಿಗಾಗಿರ್ಬೋದು, ರಕ್ಷಿತಾ ಅವ್ರಿಗಾಗಿರ್ಬೋದು, ರಿಷಾ ಅವ್ರಿಗಾಗಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು
ಯಾರ್ಯಾರು ಹೆಣ್ಮಕ್ಳಿದ್ದಾರೆ, ರಾಶಿಕಾ ಅವ್ರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಬಿಡಿ, ಅವ್ರನ್ನ ಬಿಟ್ಟು ಬೇರೆ ಯಾರೇ ಇದ್ದರೂ ಕೂಡ ಲೈಕ್ ರಾಶಿಕಾ ಅವ್ರಕ್ಕಿಂತ ಚೆನ್ನಾಗಿ ಆಡುವಂತಹ ಕೇಪಬಿಲಿಟೀಸ್ ಕೂಡ ಅಶ್ವಿನಿ ಗೌಡ ಅವ್ರಿಗಿದೆ. ಸೊ ಟಾಸ್ಕ್ ಅಂತ ಬಂದಾಗ ಈ ಎಲ್ಲ ಹೆಣ್ಮಕ್ಳನ್ನ ಹಿಂದೆ ಇಕ್ಕಿ ಅಶ್ವಿನಿ ಗೌಡ ಅವ್ರು ಮುಂದೆ ಇದ್ರು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಆದರೂ ಕಿಚ್ಚನ ಚಪ್ಪಾಳೆ ಈ ವಾರ ಅಶ್ವಿನಿ ಗೌಡ ಅವ್ರಿಗೆ ಸಿಗಬೇಕು. ಅಷ್ಟೆಲ್ಲ ಹೀಯಾಳಿಸ್ತಿದ್ರಲ್ಲ, ಅವ್ರ ಮುಂದೆ ನನ್ನ ಫೋಟೋ ನೋಡು ವಾಲ್ ಆಫ್ ದ ಫ್ರೇಮಲ್ಲಿ ತೋರಿಸ್ತೀನಿ ಅಂತ ಹೇಳಿ ನಾನು ಕೂಡ ಇದನ್ನೇ ದಬ್ಬಾಕಿದ್ದೀನಿ ಅಂತ ತೋರಿಸುವಂಥ ಕಾಲ ಅಶ್ವಿನಿ ಗೌಡ ಅವ್ರಿಗೆ ಇವತ್ತು ಬಂದರೂ ಬರ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನೋಡೋದಾದರೆ ರಾಶಿಕಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿರುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ಮಾಹಿತಿ ಸ್ಪ್ರೆಡ್ ಆಗ್ತಿದೆ, ರಾಶಿಕಾ ರಾಶಿಕಾ ರಾಶಿಕಾ. ಆ್ಯಂಡ್ ಕಾವ್ಯ ಅಂತಲೂ ಕೂಡ ಸಾಕಷ್ಟು ಜನ ಹೇಳ್ತಿದ್ದಾರೆ. ಬಟ್ ಕಾವ್ಯ ಅವ್ರು ಹೋಗಿರುವಂತಹ ಯಾವುದೇ ಚಾನ್ಸಸ್ ಇಲ್ಲ ಅಂತ ಅನ್ಕೋತೀನಿ. ತುಂಬಾ ಓಟ್ಸ್ಗಳು ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರುತ್ತಲ್ವ, ಈ ಎಲೆಕ್ಷನ್ ಟೈಮಲ್ಲಿ ಸಮೀಕ್ಷೆ ನಡೆಯುತ್ತಲ್ವ, ಅದೇ ರೀತಿ ಓಟ್ಸ್ಗಳ ಪ್ರಕಾರ ಓಟ್ಸ್ಗಳು ನಡೀತಿರುತ್ತೆ. ಆ ಒಂದು ಬೇಸಿಸ್ ಮೇಲೆ ನೋಡೋದಾದರೆ ಓಟ್ಸ್ಗಳಲ್ಲಿ ಗಿಲ್ಲಿ ಟಾಪಲ್ಲಿದ್ದರೆ ಸೆಕೆಂಡ್ ಆರ್ ಥರ್ಡ್ ಪೊಸಿಷನಲ್ಲೇನು ಕಾವ್ಯ ಶಿವ ಅವರು ಇದ್ದಾರಂತೆ. ಸೊ ಅದಕ್ಕೋಸ್ಕರ ಕಾವ್ಯ ಅವ್ರು ಹೋಗುವಂಥ ಯಾವುದೇ ಚಾನ್ಸಸ್ ಇಲ್ಲ ಅಂತ ನನಗನ್ನಿಸ್ತಿದೆ. ಬಟ್ ಎಲ್ಲೋ ಲಾಸ್ಟ್ ವೀಕ್ ಅವ್ರಿಗೆ ತುಂಬಾ ಡಿಸಡ್ವಾಂಟೇಜಸ್ ಆಯಿತು, ತುಂಬ ನೆಗೆಟಿವಿಟೀಸ್ ಕೂಡ ಸ್ಪ್ರೆಡ್ ಆಗ್ತಿದೆ ಹೊರಗಡೆ. ಲೈಕ್ ಗಿಲ್ಲಿನ ಬಿಟ್ಟು ಧನುಷ್ ಅವ್ರ ಮಾತನ್ನು ಕೇಳಿಕೊಂಡು ಇವರು ಗಿಲ್ಲಿನ ಬಿಟ್ಬಿಟ್ಟು ಇವ್ರ ಆಟನ ಆಡೋದಕ್ಕೆ ಶುರು ಮಾಡಿದ್ರು. ಸರಿ ಆಯಿತು, ಆಟ ಆಡ್ಕೊಂಡು ಇದ್ದಿದ್ದರೆ ಓಕೆ ಪರವಾಗಿಲ್ಲ. ಬಟ್ ಇವ್ರಿಗೆ ಹೆಲ್ಪ್ ಬೇಕು ಅಂತಂದಾಗ ಮಾತ್ರ ಇವ್ರು ಹೋಗಿ ಗಿಲ್ಲಿನ ಮಾತಾಡಿಸ್ತಾರೆ. ಗಿಲ್ಲಿ ಇವ್ರಿಗೋಸ್ಕರ ಆಟ ಆಡಬೇಕಾದ್ರೂ ಕೂಡ ದಪ್ಪ ಕಣ್ಬಿಟ್ಕೊಂಡು ಅವ್ನಿಗೆ ಆರ್ಡರ್ ಮಾಡೋ ರೀತಿ, ಗಿಲ್ಲಿ ಆಟ ಆಡಬೇಡ, ಗಿಲ್ಲಿ ಆಟ ಆಡಬೇಡ, ಬೇಗ ಮಾಡು ಅಂತ ಒಂದು ರೀತಿ ಆರ್ಡರ್ ಮಾಡೋ ರೀತಿ ಹೇಳ್ತಿರ್ತಾರೆ. ಗಿಲ್ಲಿ ಸರಿ ಹುಷಾರಿಲ್ಲ ಅಂದರೂ ಬಂದು ಆಡ್ದ ಪಾಪ. ಆಡಿದಾದಮೇಲೆ ಅವ್ನಿಗೇನೋ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಅಂತ ಹೇಳಿ ಅವನು ಹೋಗಿ ವಾಶ್ರೂಮಲ್ಲಿ ಕೂತ್ಕೊಂಡಿರ್ತಾರೆ. ಹೋಗಿ ಅವನ ಹತ್ರ ಮಾತಾಡಿದಾಗಲೂ ಸಹ ಸ್ವಲ್ಪ ರೂಡಾಗೇ ಮಾತಾಡಿದ್ರು ನನ್ನ ಪ್ರಕಾರ. ಏನಾಯಿತು ಯಾಕೋ ಅಂತ ಹೇಳಿ ಹೋಗಿ ಮಾತಾಡಿದ್ರು. ಅವ್ನು ಏನಿಲ್ಲ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಸೋಫಾ ಮೇಲೆ ಕೂತ್ಕೊಂಡೇ ಇದೆ. ಏನಾದರೂ ಬೇಕಾ ಅಂತ ಕೇಳಿದ್ರು. ಇಲ್ಲ ನಾನು ರಕ್ಷಿತಾಗಿ ಹೇಳಿದ್ದೀನಿ ಅಂತಂದ. ಅಷ್ಟರಲ್ಲಿ ಪಾಪ ರಕ್ಷಿತಾ ಒಂದು ಗ್ಲಾಸಲ್ಲಿ ನೀರೋ ಅಥವಾ ಸಾಲ್ಟ್ ವಾಟರೋ ಅಥವಾ ಲೈಕ್ ಲೆಮನ್ ವಾಟರೋ ಏನೋ ತಂದು ಕೊಟ್ಲು. ಅವನಿಗೆ ಹುಷಾರಿಲ್ಲ ಅನ್ನೋದು ಗೊತ್ತಿತ್ತು. ರಕ್ಷಿತಾ ಶೆಟ್ಟಿನೇ ಫಸ್ಟ್ ಕೇರ್ ಮಾಡಿದ್ದು. ಆ ಒಂದು ಕೆಲಸನ ಕಾವ್ಯ ಅವ್ರು ಮಾಡಬೇಕಾಗಿತ್ತು. ಬಟ್ ರಕ್ಷಿತಾ ಶೆಟ್ಟಿ ಅದನ್ನು ಮಾಡ್ತಿದ್ಲು. ಸೊ ಇದೆಲ್ಲ ಕೂಡ ತುಂಬಾ ನೆಗೆಟಿವ್ ಆಗಿ ಕಾಣಿಸ್ತಿದೆ ಹೊರಗಡೆ. ಆಟಕ್ಕೋಸ್ಕರ ಗಿಲ್ಲಿನ ಯೂಸ್ ಮಾಡ್ಕೋತಿದ್ದಾಳೆ ಕಾವ್ಯ ಅನ್ನೋ ರೀತಿ ಕಾಣಿಸ್ತಿದೆ. ಸೊ ಅದಕ್ಕೋಸ್ಕರ ಓಟ್ಸ್ಗಳು ಸ್ವಲ್ಪ ಕಡಿಮೆ ಆಗಿದ್ರೂ ಸಹ ಆಗಿರ್ಬೋದು, ಹೇಳೋದಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ಕಾವ್ಯ ಅವ್ರು ಹೋಗಲ್ಲ ಅಂತ ನನ್ನ ಇನ್ಸ್ಟೆಂಟ್ ಅನಿಸ್ತಿದೆ. ಬಟ್ ನನಗೇನಂದರೆ ಲೈಕ್ ರಾಶಿಕಾ ಶೆಟ್ಟಿ ಅಥವಾ ಧ್ರುವಂತ್ ಅವರು ಎಲಿಮಿನೇಟ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಈ ವಾರ. ನೋಡೋಣ ಸಿಂಗಲ್ ಎಲಿಮಿನೇಷನ್ ಇರುತ್ತಾ, ಡಬಲ್ ಎಲಿಮಿನೇಷನ್ ಇರುತ್ತಾ ಅಂತ ಹೇಳಿ. ಆ್ಯಂಡ್ ಕಿಚ್ಚ ಸುದೀಪ್ ಅವರು ಇವಾಗ CCL ಶುರುವಾಗುತ್ತೆ. ಸೊ CCLinದಾಗಿ ಸ್ವಲ್ಪ ತುಂಬಾ ಬ್ಯುಸಿ ಇರ್ತಾರೆ. ಸಿಂಗಲ್ ಎಲಿಮಿನೇಷನ್ ನಡೆಸ್ತಾರೆ, ಡಬಲ್ ಎಲಿಮಿನೇಷನ್ ನಡೆಸ್ತಾರೋ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಸಿಂಗಲ್ ಎಲಿಮಿನೇಷನ್ ನಡೆಸಿದ್ರು ಅಂತಂದರೆ ವೀಕೆಂಡ್ ನೆಕ್ಸ್ಟ್ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ವಾರನೇ ಆ್ಯಕ್ಚುಲಾಗಿ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ಇತ್ತು, ಕನ್ಫರ್ಮ್ ಸಹ ಆಗಿತ್ತು. ಬಟ್ ಎಸ್, ಸುದೀಪ್ ಅವರು ಬ್ಯುಸಿ ಇರೋದ್ರಿಂದ ಒಂದು ಡೇ ಬಿಫೋರ್ ಶೂಟ್ ಮಾಡಿದ್ದಾರೆ. ಈ ಒಂದು ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿ ಆಗಿರ್ಬೋದು, ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಆಗಿರ್ಬೋದು. ಸೊ ಈ ಒಂದು ಪಂಚಾಯಿತಿನ ಒಂದು ಡೇ ಬಿಫೋರ್ ಶೂಟ್ ಮಾಡಿದ್ದಾರೆ. ಸೊ ಹೇಗೂ ಶೂಟ್ ಮಾಡ್ತಿದ್ದೀವಲ್ಲ, ಆ ಶೂಟಲ್ಲೇ ಕಳಿಸ್ಬಿಡೋಣ, ಸ್ಟೇಜ್ ಮೇಲೆ ಕರೆಸಿನೇ ಕಳಿಸ್ಬಿಡೋಣ ಅಂತ ಹೇಳಿ ಮಿಡ್ ವೀಕ್ ಎಲಿಮಿನೇಷನನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಉಳ್ಕೊಳೋರು ಇಷ್ಟು ದಿವಸ ಉಳ್ಕೊಳ್ಳುವಂಥ ಒಂದು 2 ದಿವಸ ಎಕ್ಸ್ಟ್ರಾ ಉಳ್ಕೊಳ್ಳುವಂಥ ಒಂದು ಚಾನ್ಸ್ ಸಿಕ್ತು ಅಷ್ಟೇ. ಇಲ್ಲಾಂದಿದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ಖಂಡಿತವಾಗ್ಲೂ ಇರ್ತಿತ್ತು. ಆ್ಯಂಡ್ ಈ ವಾರ ನನ್ನ ಪ್ರಕಾರ ರಾಶಿಕಾ ಶೆಟ್ಟಿ ಹಾಗೆ ಧ್ರುವಂತ್ ಅವರು ಹೋಗ್ತಾರೆ ಅಂತ ನನಗನ್ನಿಸ್ತಿದೆ. ಇಬ್ಬರಲ್ಲಿ ಒಬ್ಬರಾದರೂ ಖಂಡಿತವಾಗ್ಲೂ ಹೋಗೇ ಹೋಗ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.